ಸಂತಾನ ವಿಚಾರದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂತಹ ಯೋಗಗಳಿದೆ. ದೇವತಾ ಆರಾಧನೆಗಳನ್ನು ಮಾಡುವುದರಿಂದ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಕಾಣಬಹುದು. ಕೃಷಿ ವಿಚಾರಗಳಿಗೆ ಸಂಬಂಧಪಟ್ಟು ಕೃಷಿ ಭೂಮಿ ಖರೀದಿ ಮಾಡುವಂತಹ ಆಲೋಚನೆಗಳು ಇಟ್ಕೊಂಡಿದ್ದರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಒಳ್ಳೆಯ ಅನುಕೂಲಗಳು ಸಿಗುವಂಥದ್ದು. ಶ್ರೀ ಗುರುಭ್ಯೋ ನಮಃ. ಶ್ರೀ ಮೂಕಾಂಬಿಕಾಯೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಧನುರಾಶಿ ಬಹಳ ಬಲಿಷ್ಠವಾಗಿರ್ತಕ್ಕಂತಹ ಪ್ರಭಾವಶಾಲಿ ಆಗಿರ್ತಕ್ಕಂತಹ ರಾಶಿಗಳಲ್ಲಿ ಧನುರಾಶಿಯು ಕೂಡ ಒಂದು. ಗುರುವಿನ ಕ್ಷೇತ್ರವೂ ಹೌದು. 7ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಸಾಕಷ್ಟು ಒಳ್ಳೆಯ ಫಲವನ್ನು ಕಾಣುವಂತಹ, ಒಳ್ಳೆಯ ಫಲವನ್ನು ಕೊಡುವಂತಹ ಒಂದು ಕಾಲಘಟ್ಟವಾಗಿರುತ್ತೆ. ಆರೋಗ್ಯದಲ್ಲಿಯೂ ಕೂಡ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಅದೇ ರೀತಿ ಕುಟುಂಬದಲ್ಲಿಯೂ ಕೂಡ ಒಳ್ಳೆಯ ಸುಖ ಶಾಂತಿ ನೆಮ್ಮದಿಯನ್ನು ಕಾಣುವಂತಹ ಕಾಲಘಟ್ಟವಾಗಿರ್ತಕ್ಕಂಥದ್ದು. ಮಾನಸಿಕವಾಗಿರ್ತಕ್ಕಂತಹ ಚಿಂತನೆಗಳು, ಗೊಂದಲ, ಹೆದರಿಕೆ, ಭಯ, ಭೀತಿಗಳನ್ನು ಬಿಟ್ಟು ಮುಂದುವರೆದರೆ, ಧನಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟು ಮುಂದುವರೆದರೆ ಶುಭ ಫಲವನ್ನು ಕಾಣುವಂತಹ ಕಾಲಘಟ್ಟವಾಗಿರ್ತದೆ. ಅದೇ ರೀತಿಯಾಗಿ ಹಲವಾರು ಸಮಯಗಳಿಂದ ಮಾಡ್ತಾ ಇರುವಂತಹ ಕೆಲವಷ್ಟು ವ್ಯವಹಾರ, ಉದ್ಯೋಗದ ವಿಚಾರವಾಗಿ ಸಾಕಷ್ಟು ಗೊಂದಲವನ್ನು, ಅಂದರೆ ಇವತ್ತಾಗಬೇಕಾಗಿರ್ತಕ್ಕಂಥ ಕೆಲಸ ನಾಳೆಯಿಂದ ನಾಡಿದ್ದು ಹೀಗೇ ಡಿಲೇ ಆಗ್ತಾ ಬಂದಿರತಕ್ಕಂಥ ಕೆಲವಷ್ಟು ವಿಚಾರಗಳು ಕೂಡ ಈ ಒಂದು ತಿಂಗಳಿನಲ್ಲಿ ನಿಮಗೆ ಧನಾತ್ಮಕವಾಗಿ ಅನುಕೂಲವನ್ನು ಕೊಡುವಂತಹ ಯೋಗಗಳಿದೆ. ಕೆಲಸ ಕಾರ್ಯಗಳು ಆಗುವಂತಹ ಯೋಗಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಹೋದರರಿಂದಲೂ ಕೂಡ ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಇರತಕ್ಕಂಥದ್ದು. ಕೃಷಿ ವಿಚಾರಗಳಿಗೆ ಸಂಬಂಧಪಟ್ಟು ಕೃಷಿ ಭೂಮಿ ಖರೀದಿ ಮಾಡುವಂತಹ ಆಲೋಚನೆಗಳು ಇಟ್ಕೊಂಡಿದ್ದರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಒಳ್ಳೆಯ ಅನುಕೂಲಗಳು ಸಿಗುವಂಥದ್ದು. ಅದೇ ರೀತಿ ಕುಟುಂಬದಲ್ಲಿಯೂ ಕೂಡ ಒಳ್ಳೆಯ ಸಪೋರ್ಟ್ ಕೂಡ ಸಿಗುವಂತಹ ಕಾಲಘಟ್ಟವಾಗಿರ್ತದೆ. ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಭೂಮಿ ಅಥವಾ ಪಿತ್ರಾರ್ಜಿತವಾಗಿ ಬರಬೇಕಾಗಿರ್ತಕ್ಕಂಥ ಕೆಲವಷ್ಟು ಸಂಪತ್ತುಗಳು ನ್ಯಾಯ ತೀರ್ಮಾನದ ವಿಚಾರಗಳಲ್ಲಿದ್ದರೆ ನಿಮಗೆ ಧನಾತ್ಮಕವಾಗಿ ನಿಮ್ಮ ಪರವಾಗಿ ಜಯ ಸಿಗುವಂತಹ ಎಲ್ಲ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೂತನವಾಗಿ ವಾಹನವನ್ನೇನಾದರೂ ಖರೀದಿ ಮಾಡಬೇಕು ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅಥವಾ ಇರುವಂಥ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವಂಥ ಎಲ್ಲ ವಿಚಾರದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು. ಮಕ್ಕಳ ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದ ವಿಚಾರಗಳಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿರ್ತಕ್ಕಂಥದ್ದು. ಅನಗತ್ಯವಾಗಿರ್ತಕ್ಕಂಥ ಕೆಲವಷ್ಟು ಚಟುವಟಿಕೆಗಳಿಂದಾಗಿ ಮಾಡಬೇಕಾದಂತಹ ಒಂದು ವಿದ್ಯಾಭ್ಯಾಸ ಇರಬಹುದು ಅಥವಾ ಉದ್ಯೋಗದಲ್ಲಿರಬಹುದು, ಏಕಾಗ್ರತೆಯನ್ನು ಕಳೆದು ಅನಗತ್ಯವಾದಂತಹ ವಿಚಾರಗಳಲ್ಲಿ ಅವರು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳಿರೋದ್ರಿಂದ ಸರಿಯಾದಂಥ ಒಂದು ಮಾರ್ಗದರ್ಶನವನ್ನು ಕೊಡಬೇಕಾದಂಥ ಅವಶ್ಯಕತೆ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಸಂತಾನ ವಿಚಾರದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ಶತ್ರುಋಣ ರೋಗಸ್ಥಾನವನ್ನು ನೋಡೋದಾದರೆ ಸ್ವಲ್ಪ ಶತ್ರುಬಾಧೆ, ಶತ್ರುಭೀತಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಅನಗತ್ಯವಾಗಿರ್ತಕ್ಕಂತಹ ಕೆಲವಷ್ಟು ವಿಚಾರಗಳಲ್ಲಿ, ವಿಷಯಗಳಲ್ಲಿ ನಿಮ್ಮ ಒಂದು ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಶತ್ರುಬಾಧೆ, ಶತ್ರುದೋಷಗಳನ್ನು ಕೂಡ ಈ ಒಂದು ತಿಂಗಳಿನಲ್ಲಿ ನೀವು ಕಾಣಬಹುದು. ಅನಗತ್ಯವಾಗಿ ನಿಮ್ಮ ಮೇಲೆ ಕೆಲವಷ್ಟು ಅಪವಾದ, ಅಪನಿಂದನೆಗಳನ್ನು, ಕೆಟ್ಟ ಮಾತುಗಳನ್ನು ಕೂಡ ನಿಮ್ಮ ಮೇಲೆ ಹೇಳುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಮಾಡದೇ ಇರುವಂಥ ಕಾರ್ಯಗಳಿಗೂ ಕೂಡ ಹೇಳಿಸ್ಕೊಳ್ಬೇಕಾದಂಥ ಪರಿಸ್ಥಿತಿಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ಕಾಣಬಹುದು. ಆ ಒಂದು ದೃಷ್ಟಿಯಿಂದ ಸಾಕಷ್ಟು ಜಾಗ್ರತೆಯಿಂದ ಅನಗತ್ಯವಾಗಿ ಇರತಕ್ಕಂಥ ಟೆನ್ಷನನ್ನು ಬಿಟ್ಟು ಧನಾತ್ಮಕವಾದಂತಹ ಒಂದು ವಿಚಾರಗಳಲ್ಲಿ ಮುಂದುವರೆದರೆ, ದೇವತಾ ಆರಾಧನೆಗಳನ್ನು ಮಾಡುವುದರಿಂದ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಕಾಣಬಹುದು. ಉದ್ಯೋಗದಲ್ಲಿಯೂ ಕೂಡ ಒಳ್ಳೆಯ ಪ್ರತಿಫಲವನ್ನು ಕೂಡ ಕಾಣುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಪಾರ, ವ್ಯವಹಾರ, ಕನ್ಸ್ಟ್ರಕ್ಷನ್ ವಿಚಾರಗಳಲ್ಲಿರಬಹುದು, ರಾಜಕೀಯ ರಂಗದ ವಿಚಾರಗಳಲ್ಲಿರಬಹುದು, ಸಮಾಜಮುಖಿಯಾದಂತಹ ಕಾರ್ಯಗಳಲ್ಲಿರಬಹುದು, ಎಲ್ಲ ವಿಚಾರದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿರುತ್ತೆ. ಅದೇ ರೀತಿಯ ಅವಕಾಶಗಳು ಕೂಡ ಇರುವಂಥ ಒಂದು ಲಕ್ಷಣಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ದುಶ್ಚಟ, ದುರ್ಬುದ್ಧಿ, ದುರ್ಜನರ ಸಹವಾಸ, ಸಾಕಷ್ಟು ರೀತಿಯಾದಂತಹ ಕೆಲವಷ್ಟು ನಮಗೇನೇ ಗೊತ್ತಿಲ್ಲದೆ ಇರುವಂಥ ವಿಚಾರಗಳಲ್ಲಿ ಸಾಕಷ್ಟು ತಾಳ್ಮೆಯಿಂದ ವಿಚಾರಗಳನ್ನು ಮಾಡಿ ಮುಂದುವರಿಯುವುದರಿಂದ ಕೆಲವಷ್ಟು ಮೋಸ ಆಗುವಂಥದ್ದಾಗಿರಬಹುದು, ವಂಚನೆಗಳಿಂದ ದೂರ ಇರಲಿಕ್ಕೆ ಸಹಾಯ ಆಗುತ್ತೆ, ಸಹಕಾರಿಯಾಗುತ್ತೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡುವುದರಿಂದ ಶುಭ ಫಲವನ್ನು ಕಾಣುವಂಥ ಯೋಗ ಈ ಒಂದು ತಿಂಗಳಿನಲ್ಲಿರತಕ್ಕಂಥದ್ದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.